2 ಡೇಸಿಂದ ತುಂಬ ಡಿಸ್ಟರ್ಬಿಂಗ್ ವಿಜುವಲ್ಸ್ ಆ್ಯಕ್ಚುಲಿ. ಮಹಾರಾಷ್ಟ್ರದ ನಾಂದೇಡಲ್ಲಿ ಒಂದು ರೀಸೆಂಟಾಗಿ ಒಂದು ಇಶ್ಯೂ ನಡೆಯುತ್ತೆ. ಒಂದು ಹುಡುಗ ಅವರ ಮನೆಯ ಹುಡುಗಿಯನ್ನು ಪ್ರೀತಿ ಮಾಡಿದ್ದಕ್ಕಾಗಿ ತಂದೆ ಮತ್ತು ಸಹೋದರ ಸೇರಿ ಅವನ ತಲೆಯನ್ನು ಜಜ್ಜಿ ಅವನ ಗುಂಡಿಟ್ಟು ಸಾಯಿಸ್ತಾರೆ. ಏನಕ್ಕೆ ಅಂದರೆ ಅವನು JB ಹುಡುಗ, ಇವರು ಹಿಂದೂಸ್ ಅಂತೆ. ಆ ಹುಡುಗಿ ಒಂದು ಪ್ರೆಸ್ ಮೀಟಲ್ಲಿ ಲೈಕ್ ರಿಪೋರ್ಟರ್ ಕೇಳಿದಾಗ ಕ್ಲಿಯರಾಗಿ ಹೇಳ್ತಾಳೆ, ಅವ್ರ ಮನೆಯವ್ರು ಹೇಳ್ತಾರಂತೆ, ನೀನು ಅವ್ನು JB ಹುಡುಗ ಇದ್ದಾನೆ, ನಾವು ಹಿಂದೂಸ್ ಇದ್ದೀವಿ. ಅಲ್ಲ, ನನಗಿಲ್ಲಿ ಒಂದು ಅರ್ಥ ಆಗದೆ ಇರೋದು, JB ಅವ್ರು ಹಿಂದೂಸ್ ಅಲ್ವಾ? ದಯವಿಟ್ಟು ಇದ್ರ ಬಗ್ಗೆ ಯಾರಿಗಾದ್ರೂ ಕ್ಲಾರಿಟಿ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆ್ಯಂಡ್ ನಿಜವಾಗ್ಲೂ ಇದು ತುಂಬ ದುಃಖಕರವಾದ ವಿಷಯ. ಆ್ಯಂಡ್ ಇನ್ನೊಂದು ಏನಂದರೆ, ಆ ಹುಡುಗಿ ಲಿಟ್ರಲಿ ಆ ಹುಡುಗ ಸತ್ತ ಮೇಲೆ ಆ ಹುಡುಗನ ಮೃತದೇಹ ಜೊತೆಗೆ ಮದುವೆ ಆಗಿ ಆ ಹುಡುಗನ ಮನೆಯ ತಂದೆ ತಾಯಿ ಜೊತೆಗೆ ಇದ್ದಾಳೆ. ಇವ್ರು ಸಾಯಿಸಿದವರೆಲ್ಲ ಜೈಲಲ್ಲಿದ್ದಾರೆ. ಯಾರಿಗೂ ಯೂಸ್ ಇಲ್ಲ ಇದರಿಂದ, ಒಬ್ರಿಗೂ ಯೂಸ್ ಇಲ್ಲ. ಎಲ್ಲರೂ ಕಷ್ಟ ಎಲ್ಲರೂ ನೋವು ಅನುಭವಿಸ್ಬೇಕು ಇವಾಗ. ಆ್ಯಂಡ್ ಕಷ್ಟಕ್ಕಿಂತ ಜಾಸ್ತಿ ಇವರಿಗೆ ಜಾತಿ, ತನ್ನ ಸ್ವಂತ ಮಗಳ ಜೀವನವನ್ನೇ ನಾಶ ಮಾಡ್ತಿದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲ ಇವ್ರಿಗೆ. ಸತ್ರು ಪರವಾಗಿಲ್ಲ, ಜಾತಿ ಮುಖ್ಯ. ಇಂಥ ಜನರ ನಡುವೆ ನಾವು ಬದುಕ್ತಾ ಇದ್ದೀವಿ, ಇಂಥ ಸೊಸೈಟಿ ನಮ್ಮ ಇಂಡಿಯಾದಲ್ಲಿ. ಇದು ಯಾವಾಗ ಬದಲಾಗುತ್ತೆ ಗೊತ್ತಿಲ್ಲ. ಪ್ರಪಂಚ ಎಲ್ಲೋ ಹೋಗ್ತಾ ಇದೆ, ಟೆಕ್ನಾಲಜಿಯಲ್ಲಿ AI ಬರ್ತಾ ಇದೆ. ಸ್ಟಿಲ್ ಜನರು ಜಾತಿಗಳು ತುಂಬಿಕೊಂಡಿದೆ ತಲೆಯಲ್ಲಿ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ನಮ್ಮ ದೇಶ ಉದ್ಧಾರ ಆಗದಿರೋದಕ್ಕೆ. ಆ್ಯಂಡ್ ಸ್ಟಿಲ್ ವಿ ಆರ್ ಪ್ರೌಡ್ ಫಾರ್ ಅವರ್ ಇಂಡಿಯನ್ಸ್. ವಿ ಆರ್ ಪ್ರೌಡ್ ಇಂಡಿಯನ್ಸ್. ಆ್ಯಂಡ್ ಇದು ಇನ್ನೂ ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ದಲಿತ JB ಹುಡುಗ ಏನಿದೆಲ್ಲ, ಇದು ಯಾವಾಗ ಮುಗೀತದೆ? ಮುಗಿಯೋದಿಲ್ವಾ? ಇನ್ನು 100 ವರ್ಷ ಆದ್ರೂ ಮುಗಿಯಲ್ವಾ? ಇದೇನು ಹೊಸದಾಗಿ ನಡೆದಿರೋ ಇನ್ಸಿಡೆಂಟ್ ಅಲ್ಲ. ಅನಾದಿ ಕಾಲದಿಂದನೂ ನಡ್ಕೊಂಡು ಬರ್ತಾನೆ ಇದೆ, ಇನ್ನೂ ನಡೀತಾನೆ ಇದೆ. ಇನ್ನೂ ಎಷ್ಟು ವರ್ಷಗಳು, ಇನ್ನೂ ಎಷ್ಟು ಜೀವಗಳು ಹೋಗಬೇಕು? ಪ್ರೀತಿಯನ್ನು ಜಾತಿ ನೋಡಿ ಹುಟ್ಟುತ್ತಾ? ಅದಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡಿ, ಇಲ್ಲ ಮದುವೆ ಒಪ್ಕೋಬೇಡಿ, ಏನಾದರೂ ಮಾಡಿ. ನಿಮ್ಮ ಮಗಳನ್ನ ನೀವು ಸಾಯಿಸ್ತಾ ಇದ್ರೆ, ಲಿಟ್ರಲಿ ಅವಳು ಬದುಕಿದ್ದು ಇವಾಗ ಸತ್ತಂಗೆ. ಅವಳ ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ಳದೇ ಇರೋರು, ಚಿಕ್ಕ ವಯಸ್ಸಿಂದ ನೀವು ಕೊಟ್ಟಿರೋ ಪ್ರೀತಿ ಬಗ್ಗೆ ಮಾತಾಡೋ ಅರ್ಹತೆ ಹಕ್ಕು ನಿಮಗಿಲ್ಲ ಇವಾಗ. ನಿಜವಾಗ್ಲೂ ದಿಸ್ ಇಸ್ ಸೋ ಡಿಸ್ಟರ್ಬಿಂಗ್. ಈ ಥರ ಇಶ್ಯೂಗಳು ನಡ್ಕೊಂಡೇ ಬರ್ತಾ ಇದೆ. ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಮುಗಿಯಲ್ಲ ಅನಿಸುತ್ತೆ. ಇನ್ನೂ ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ. ಇಂಥ ನ್ಯೂಸ್ಗಳು ಇನ್ನೂ ಬರ್ತಾನೆ ಇರ್ತವೆ. ವಿ ಹ್ಯಾವ್ ಟು ಡೀಲ್ ವಿತ್ ದಿಸ್. ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು. ನಿಜವಾಗ್ಲೂ ಸೀರಿಯಸ್ಲಿ ನಾವು ಪ್ರೌಡ್ ಟು ಬಿ ಇಂಡಿಯನ್ ಮ್ಯಾನ್. ಸೀರಿಯಸ್ಲಿ ಥ್ಯಾಂಕ್ ಯು.